ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಜಾ ಇದೆ ಅಂತ ನಮ್ ಸೊಸೆ ಊರಿಗೆ ಬಂದಿದೀವಿ. ಔಟ್ಡೋರ್ ಕುಕಿಂಗ್ ಮಾಡ್ತಾ ಇದೀವಿ. ಬನ್ನಿ ಹೇಗ್ ಮಾಡೋದು ನೋಡೋಣ, ತಿಳಿಸ್ಕೊಡ್ತೀನಿ. ನಮ್ ಸೊಸೆ ತಂದೂರಿ ಚಿಕನ್ ಹೇಗ್ ಮಾಡೋದು ತಿಳಿಸ್ಕೊಡ್ತಾರೆ. ಹಾಗೆ ಇವ್ರದ್ದು ಮಂಡ್ಯ ಕಪಲ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ನೀವು ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಕ್ಕೆ ಏನೇನ್ ಬೇಕು ನೋಡ್ಕೊಳ್ಳೋಣ. ನಾನೆಲ್ಲ ಈ ತರ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡಿದೀನಿ. ಹಳ್ಳಿ ಸ್ಟೈಲ್ ಅಲ್ವಾ, ಎಲ್ಲ ಹಿಂಗೇನೆ ಇದೆ. ಏನೇನ್ ಬೇಕೋ ಹಂಗೆ ಹಾಕಿ ಇದ್ರಲ್ಲಿ ಕಲ್ಸ್ಕೊಂತೀನಿ. ಬಾಳೆದೆಲ್ಲ ಇಟ್ಕೊಂಡು ನೋಡಿ ಫಸ್ಟ್ ಬಂದಿದ್ದೀನಿ, ಅದನ್ನ ಹಾಕತಾ ಇದೀನಿ. ಆಮೇಲೆ ಸಾಲ್ಟು, ನಿಮ್ಗೆ ಎಷ್ಟು ಬೇಕು ಅಷ್ಟು ಸಾಲ್ಟು ರುಚಿಗೆ ನೋಡ್ಕೊಂಡು ಹಾಕೊಬೇಕು. ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕತಾ ಇದೀನಿ. ಅಳತೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕೊಳ್ಳೋಣ. ನೆಕ್ಸ್ಟ್ ಇದು ಕೊರಿಯಾಂಡ್ರ್ ಪೌಡರ್ ಹಾಕ್ತಾ ಇದೀನಿ. ಧನಿಯಾ ಪೌಡ್ರು, ಮಸಾಲೆ ನಮ್ಗೆ ಎಷ್ಟು ಬೇಕು. ನಾವು ಒಂದೇ ಚಿಕನ್ ಮಾಡ್ತಿರೋದು. ಒಂದ್ ಚಿಕನ್ಗೆ ಇದು ಗರಂ ಮಸಾಲ, ತೇಜು ಗರಂ ಮಸಾಲ ಹಾಕೊಂಡಿದೀನಿ. ನೆಕ್ಸ್ಟ್ ಚಿಕನ್ ಮಸಾಲ ಸ್ವಲ್ಪ ಹಾಕೊಂಡಿದೀನಿ. ನೆಕ್ಸ್ಟ್ ಇದು ಮೀಟ್ ಮಸಾಲ ಹಾಕೊಂಡಿದೀನಿ. ಇದು ನಂದಿನಿ ಮೊಸರು ಹಾಕ್ಬೇಕು. ಸ್ವಲ್ಪ ಮ್ಯಾಗ್ನೇಟ್ ಆಗಕ್ಕೆ, ಚಿಕನ್ ಸಾಫ್ಟ್ ಆಗ್ಬೇಕಲ್ವ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಎಣ್ಣೆ ಕೂಡ ಹಾಕ್ಬೇಕು. ಯಾಕಂದ್ರೆ ನೀಟಾಗಿ ಅದು ಹಿಡಿಬೇಕಲ್ವಾ, ಅದಕ್ಕೆ ಇವಾಗಲೇ ಎಣ್ಣೆ ಹಾಕೊಂಡು ಇಷ್ಟೇ ಇಂಗ್ರೀಡಿಯೆಂಟ್ಸು. ಲಾಸ್ಟ್ ಅಲ್ಲಿ ನಿಂಬೆಹಣ್ಣು ಹಾಕೊಬೇಕು. ಇದನ್ನ ನೀಟಾಗಿ ಕೈಯಲ್ಲೇ ಕಲ್ಸ್ಕೊತಾ ಇದೀನಿ. ಈ ಪೇಸ್ಟ್ ನೀಟಾಗಿ ರೆಡಿ ಆದ್ರೆ ಇದನ್ನ ಚಿಕನ್ಗೆ ಮ್ಯಾರಿನೇಟ್ ಮಾಡ್ಬೇಕು. ಇಡ್ಬೇಕು. ಇದನ್ನ 1 hour ಇಟ್ಟು ಆಮೇಲೆ ಕೆಂಡದಲ್ಲೇ ಬೇಯಿಸ್ತೀವಿ. ಕೆಂಡಲ್ಲಿ ರೆಡಿ ಆಗ್ತಿದೆ, ನಿಮ್ಗೆ ತೋರಿಸ್ತೀನಿ ಹೆಂಗ್ ಹಾಕಿದೀವಿ ಕೆಂಡನ ಅಂತ. ಇದು ನೋಡಿ ಮಸಾಲೆ ರೆಡಿ ಆಗಿದೆ. ಉಪ್ಪು ಖಾರ ಏನಾದ್ರು ಬೇಕಿದ್ರೆ ನೋಡ್ಕೊಂಡು ಹಾಕೊಬೋದು. ಲಾಸ್ಟಲ್ಲಿ ಕೂಡ ಸ್ವಲ್ಪ ಬೆಂದಾದ್ಮೇಲೆಲ್ಲ ಮತ್ತೆ ಇನ್ನೊಂದ್ ಸ್ವಲ್ಪ ಹಾಕಿ ಆಮೇಲೆ ಮತ್ತೆ ಬೇಯಿಸ್ಬೇಕು ಅದನ್ನ. ಅದಕ್ಕೆ ಇದೇ ಮಸಾಲ ಸಾಕಾಗತ್ತೆ ಇಲ್ಲ ಕಲ್ಸ್ಬೇಕು ನೋಡ್ಕೊಂಡು ಕಲ್ಸ್ಕೊಬೇಕು. ಇದು ರೆಡಿ ಆಗಿದೆ. ಇವಾಗ ಚಿಕನ್ ತಗೊಂಡು, ಇದು ನೋಡಿ ಚಿಕನ್ ಈ ತರ ಸ್ಕಿನ್ ಔಟ್ ಮಾಡಿ ತಗೊಂಡಿದೀವಿ. ಆಮೇಲೆ ಇದು ಈ ತರ ಕಟ್ ಮಾಡ್ಕೊಬೇಕು. ಇದೆಲ್ಲ ಮಸಾಲೆ ಹೋಗ್ಬೇಕಲ್ವಾ, ಅದಕ್ಕೆ ಈ ತರ ಕಟ್ ಮಾಡ್ಕೊಂಡಿದೀವಿ. ಕಟ್ ಮಾಡ್ಕೊಂಡು ಇದಕ್ಕೆ ಇವಾಗ ಮಸಾಲೆನ ನೀಟಾಗಿ ಹಚ್ಕೊಂಡು ಮ್ಯಾರಿನೇಟ್ ಮಾಡ್ಬೇಕು. ಈ ತರ 1 hour ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು. ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಹಿಡಿಬೇಕಲ್ವಾ, ಅದಕ್ಕೆ ಈ ತರ ಚೆನ್ನಾಗಿ ಹಚ್ಕೊಬೇಕು. ಇದನ್ನ ನೋಡಿ, ಒಳಗೆಲ್ಲ ಈ ತರ ಹಚ್ಬೇಕು. ಇದಕ್ಕೆ ನೀಟಾಗಿ ಮಸಾಲೆ ಹಿಡಿಯೋ ತರ ಇಲ್ಲೆಲ್ಲ ಕಟ್ ಮಾಡಿದೀವಲ್ಲ ಇದಕ್ಕೆಲ್ಲ ಫಿಲ್ ಮಾಡ್ಕೊಬೇಕು. ಇದು ನೋಡಿ ಎಲ್ಲ ನೆನ್ಸಿ ಈ ತರ ಮಸಾಲೆ ಎಲ್ಲ ಹಾಕಿ ನೆನ್ಸಿ ಇಡ್ತಾ ಇದೀನಿ. ಇವಾಗ ಲಾಸ್ಟ್ ಅಲ್ಲಿ ನಿಂಬೆಹಣ್ಣು ಈ ತರ ಹಿಂಡ್ಕೋಬೇಕು. ಈ ತರ ನೋಡಿ ಇದೆಲ್ಲ ಆಗಿದೆ. ಇವಾಗ ಒಂದ್ ಬಾಳೆದೆಲ್ಲ ತಗೊಂಡು ಮುಚ್ಚಿ ಈ ತರ ಇಡ್ತಾ ಇದೀನಿ. ಇದ್ ನೋಡಿ ಈ ತರ ಕೆಂಡ ಮಾಡ್ಕೊತಾ ಇದೀವಿ ಸೌದೆ ಎಲ್ಲ ಹಾಕಿ. ಇದಾಗಿದೆ ಕೆಂಡ. ಇನ್ ಸ್ವಲ್ಪ ಉರಿತಾ ಇದೆ. ಅದೆಲ್ಲ ಆರಾದ್ಮೇಲೆ ಕೆಂಡ ರೆಡಿ ಆಗುತ್ತೆ. ಆಮೇಲೆ ಚಿಕನ್ ಇಡ್ಬೇಕು ಇದಕ್ಕೆ. ಇದ್ ನೋಡಿ ರೆಡಿ ಆಗಿದೆ. ಈ ತರ ರಾಡಿಗೆ ಫಿಕ್ಸ್ ಮಾಡ್ಕೊಂಡಿದೀವಿ. ಬೇಯಿಸಕ್ ರೆಡಿ ಆಗಿದೆ. ಇದನ್ನ ಬೆಂಕಿ ಮೇಲೆ ಇಡೋಣ ಇವಾಗ. ಇದ್ ನೋಡಿ ಇದು ಇವಾಗ ಕೆಂಡ ಆಗಿದೆ. ಇದೆಲ್ಲ ಇವಾಗ ಈ ತರ ಇಡ್ಬೇಕು ಇದ್ರ ಮೇಲೆ. ಇದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಫ್ರೈ ಆಗೋವರೆಗೆ ವೇಟ್ ಮಾಡ್ಬೇಕು. ಸುತ್ತ ತಿರುಗಿಸಿ ಬೇಯಿಸ್ಕೊಂಡು ಒಂದು ಅರ್ಧ ಗಂಟೆ ಆಗತ್ತೆ ಇದನ್ನ ಮಾಡಕ್ಕೆ. ಇದು ಅಲ್ಲಿವರೆಗೆ ವೇಟ್ ಮಾಡಿ. ಕೆಂಡದೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಆಗತ್ತೆ. ವೇಟ್ ಮಾಡೋಣ ಇವಾಗ.
ನೋಡಿ ಇದು ಇವಾಗ ಆಗಿದೆ. ಇದು ಈಸಿಯಾಗಿ ಈ ಥರ ಹೆಂಗ್ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಈಸಿಯಾಗಿ ಹಿಂಗೆ ಕಿತ್ತರೆ ಬರಬೇಕು, ಅವಾಗ ಇದು ಬೆಂದಿದೆ ಅಂತ. ಇದು ರೆಡಿ ಆಗಿದೆ. ಇದನ್ನ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಬೆಲ್ ನೋಟಿಫಿಕೇಶನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.